ನಮಸ್ತೆ ಫ್ರೆಂಡ್ಸ್, ಇದು ಪಾರ್ಟ್ 2 ವೀಡಿಯೋ ಆಗಿರುತ್ತೆ. ಸೊ ಇವಾಗ ನಾವು ಏರೂರಲ್ಲಿ ಇದ್ದೀವಿ. ನಮ್ಮ ವೈಫ್ ಅವರವರು ಏರೂರು ಕುಣಿಗಲ್ಲಿಂದ ಒಂದು ಸ್ವಲ್ಪ ಮುಂದೆ. ಸೊ ಇವಾಗ ಊರೊಳಗಡೆ ಹೋಗಬೇಕು. ನಾನು ಈ ಥರ ಹಬ್ಬಕ್ಕೆಲ್ಲ ಬಂದಿರೋದು ಫಸ್ಟ್ ಟೈಮು, ಹಂಗಾಗಿ ಒಂಥರ ಕುತೂಹಲ ಹೇಗಿರುತ್ತೋ ಏನೋ ಅಂತಂದ್ಬಿಟ್ಟು. ಸೊ ಇವಾಗ ಊರೊಳಗಡೆ ಹೋಗೋಣ. ಊರೊಳಗಡೆ ಹೋಗಿ ದೇವಸ್ಥಾನ ಮತ್ತು ದೇವರು ಹೇಗಿರುತ್ತೆ ಊರ ಹಬ್ಬ ಅನ್ನೋದು ನೋಡೋಣ ಬನ್ನಿ. ಸೊ ನಮ್ಮ ಸೈಡೆಲ್ಲ ಈ ಥರ ಊರ ಹಬ್ಬ ಎಲ್ಲ ಮಾಡಲ್ಲ, ಡೈರೆಕ್ಟ್ ಜಾತ್ರೆ ಮಾತ್ರನೇ. ಹಂಗಾಗಿ ಈ ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ಪಾರ್ಟ್ 1 ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಬಂದು ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ಜಾತ್ರೆ ಒಳಗಡೆ ಬಂದಿದ್ದೀವಿ. ಸೊ ಮನೆಗೆ ಬಂದು ಲಗೇಜೆಲ್ಲ ಇಟ್ಟು ಜಾತ್ರೆ ನೋಡೋಣ ಅಂತ ಬಂದ್ವಿ, ಟೈಮ್ ವೇಸ್ಟ್ ಮಾಡಿಲ್ಲ. ಜಾತ್ರೆಗೆ ಬಂದಿದ್ದು ಫಸ್ಟು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ದೇವ್ರ ದರ್ಶನ ಮಾಡೋದು. ಸಿಕ್ಕಾಬಟ್ಟೆ ರಶ್ ಇದ್ದರು, ಅದರಲ್ಲೂ ದರ್ಶನ ಮಾಡ್ಕೊಂಡ್ವಿ, ಹೊರಗೆ ಬಂದ್ವಿ. ಹನ್ನೆರಡೇನಾ 20 ಇರುತ್ತೆ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಹೊರಗಡೆ ಬಂದು ನೋಡಿದ್ರೆ ಎಲ್ಲರೂ ಸಹ ಪಟಾಕಿ ಹೊಡಿತಾಯಿದ್ರು. ಸೊ ಪಟಾಕಿ ಸಖತ್ತಾಗಿತ್ತು. ನಾನಂತ ನೋಡಿ ಖುಷಿಯಾಗಿ ಎಂಜಾಯ್ ಮಾಡಿದೆ. ಸೊ ನಿಮಗೂ ಈ ಥರ ಪಟಾಕಿಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಪಟಾಕಿ ಹೊಡೆಯಲ್ಲ, ಸೊ ಪಟಾಕಿ ಹೊಡೆಯೋರು ಇಷ್ಟಪಡ್ತಾರೆ ಇದನ್ನು. ಪಟಾಕಿನೂ ಹೊಡೆದಾಯಿತು. ಹಾಗೇ ದೇವರಿಗೆ ಬಲಿ ಕೊಡೋಕ್ಕೋಸ್ಕರ ಕುರಿಮರಿನ ಇಟ್ಕೊಂಬಂದಿದ್ರು. ಅದು ಏನೋ ಒದರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಹೊತ್ತು ವೆಯ್ಟ್ ಮಾಡಿದ್ರು. ಸೊ ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ಬರ್ತಾಯಿದೆ, ಕೇಳಿಸ್ಕೊಳ್ಳಿ. ಸೊ ಆ ಮ್ಯೂಸಿಕ್ಕು ನನಗೆ ತುಂಬ ಇಷ್ಟ ಆಗೋಯಿತು. ದೇವ್ರಿಗೋಸ್ಕರ ಬರೆಯೋ ಈ ಮ್ಯೂಸಿಕ್ಕು ಸಖತ್ ಇಷ್ಟ ಆಗುತ್ತೆ. ಅದನ್ನು ಕೇಳ್ತಾ ಇದ್ದಾನೆ ಇದು ಒಂಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇದು ಏನು ಡ್ಯಾನ್ಸ್ ಅಂತ ನನಗಂತೂ ಗೊತ್ತಿಲ್ಲ, ನಮ್ಮ ಸೈಡಂತೂ ನಾನು ನೋಡಿಲ್ಲ. ನಮ್ಮ ಸೈಡಲ್ಲೆಲ್ಲ ವೀರಗಾಸೆ ಆ ಥರ ಎಲ್ಲ ಕುಣಿತಾರೆ. ಬಟ್ ಇದು ಏನು ಕುಣಿತ ಅಂತ ನನಗೆ ಗೊತ್ತಾಗಿಲ್ಲ. ಇದು ಹೆಸರು ಗೊತ್ತಿರೋರು ಕಮೆಂಟ್ ಮಾಡಿ ಏನು ಕುಣಿತ ಅಂತ ಹೇಳಿ. ತುಂಬ ಚೆನ್ನಾಗಿ ಇವರು ಸಹ ಡ್ಯಾನ್ಸ್ ಮಾಡ್ತಾಯಿದ್ರು, ನೋಡಿ ಎಂಜಾಯ್ ಮಾಡಿ. ಇದನ್ನೆಲ್ಲ ನೋಡ್ಕೊಂಡು ಬರೋಷ್ಟರೊಳಗಡೆ ದೇವಸ್ಥಾನದ ಹತ್ರ ಕೊಂಡಾರೋದಕ್ಕೆ ಬೆಂಕಿ ಹಾಕಿದ್ರು. ಸೊ ಟೈಮ್ ಹೆಚ್ಚು ಕಮ್ಮಿ 1:30. ನಮ್ಮ ವೈಫಿಗೆ ತುಂಬ ನಿದ್ದೆ ಬರ್ತಿತ್ತಂತೆ, ಹಾಗಾಗಿ ನಾವು ಮನೆಗೆ ಹೋದ್ವಿ. ಸೊ ಇವಾಗ ಬೆಳಗ್ಗಿನ ಎದ್ದು ರೆಡಿಯಾಗಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ರಾತ್ರಿ ನೋಡಿದ್ರಲ್ಲ ಕೊಂಡಕ್ಕೆ ಬೆಂಕಿ ಇದ್ರೆ ಆ ಜಾಗದಲ್ಲಿ ಇದ್ದೀವಿ. ಸೊ ದೇವ್ರನ್ನ ಇವಾಗ ಮೆರವಣಿಗೆ ಎಲ್ಲ ಮಾಡ್ಕೊಂಬಂದು ಕೊಂಡದ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಸೊ ಫಸ್ಟು ದೇವರೇ ಕೊಂಡ ತುಳಿಯೋದು, ಹಂಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋದಕ್ಕೆ. ದೇವ್ರು ತುಳಿದಾದ್ಮೇಲೆ ಮಿಕ್ಕಿದ ಜನಗಳು ತುಳಿತಾರೆ. ಕೆಲವು ಕಡೆ ಬಿಡ್ತಾರೆ, ಕೆಲವು ಕಡೆ ಬಿಡಲ್ಲ ಕೊಂಡ ತುಳಿಯೋಕ್ಕೆ. ಸೊ ಇಲ್ಲಿ ಏನೋ ಗೊತ್ತಿಲ್ಲ, ಬಿಡ್ತಾರಂತೆ. ನಾನು ಮುಂದಕ್ಕೆ ಮಾತಾಡಲ್ಲ, ಮಿಕ್ಕಿದ ವೀಡಿಯೋನ ನೀವೇ ನೋಡಿ ಖುಷಿ ಕೊಡಿ.
ಎಲ್ಲ ಮುಗಿದು ಫ್ರೆಂಡ್ಸ್. ಇವಾಗ ಏನಿದ್ರೂ ಮಟನ್ ಚಿಕನ್ ತಿಂತಾರೆ ಅಷ್ಟೇ, ನಾವಲ್ಲ ಹಬ್ಬ ಮಾಡಿದ್ರು. ನಮ್ಮ ವೈಫು ನನಗೋಸ್ಕರ ಹೋಗಿ ದೇವ್ರ ಪ್ರಸಾದನ ಈಸ್ಕೊಂಡ್ಬಂದರು. ಸೊ ನಮ್ಮಿಬ್ಬರದ್ದು ಹೇಳ್ಬೇಕು ಅಂತಂದರೆ ನನ್ನ ಅಂದರೆ ತುಂಬ ಇಷ್ಟ ಅವಳಿಗೆ, ನನಗೂ ಅವಳು ಕಂಡ್ರೆ ತುಂಬ ಇಷ್ಟ. ಆದರೆ ನಾವು ಯಾವಾಗಲೂ ಕಿತ್ತಾಡ್ತಾ ಇರ್ತೀವಿ. ನಮ್ಮಿಬ್ಬರದ್ದು ಲವ್ ಮ್ಯಾರೇಜು. ನಾವು ಪ್ರೀತಿ ಎಷ್ಟು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರತಿದಿನ ಜಗಳ ಆಡ್ತೀವಿ. ಬಾಯಿ ಮಾತಲ್ಲಿ ಹೇಳ್ತಾರೆ ದೇವತೆ ಅಂತ ಹೆಂಡತಿ ಸಿಗಬೇಕು ಅಂತ. ನನಗೆ ಅದೇ ಥರ ಹೆಂಡ್ತಿನೇ ಸಿಕ್ಕಿದ್ದಾಳೆ. ಈ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತ. ಹಬ್ಬಕ್ಕೆ ಒಬ್ಬೊಬ್ಬರಾಗಿಯೇ ನೆಂಟರುಗಳು ಬರೋಕ್ಕೆ ಶುರು ಮಾಡಿದ್ರು. ಸೊ ಅವರಿಗೋಸ್ಕರ ಅಡುಗೆ ಎಲ್ಲ ಒಳಗಡೆ ನಮ್ಮ ವೈಫು ಮತ್ತು ಅವರ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವರು ಹೊರಗಡೆ ಆಟ ಆಡ್ತಾ ಇದ್ರು ಬಿಸಿಲಲ್ಲಿ. ಎಲ್ಲ ರೋದನೆ ಕೊಡ್ತಾರೆ ಬಿಸಿಲು. ಪೂರ್ವಿಕ್ ಇಲ್ಬಾ ಇಲ್ಬಾ ಬಿಸಿಲು ಬಾ ಇಲ್ಲಿ. ಫ್ರೆಂಡ್ಸ್ ಇವಾಗ ಹೊರಟಿದ್ದೀನಿ ಬೆಂಗಳೂರಿಗೆ. ಏನಪ್ಪ ದಿಢೀರ್ ಅಂತ ಕಟ್ ಮಾಡಿ ಹೈವೇ ವೀಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಂಬೇಡಿ. ಇದು ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ನಾನು ಆಸೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ವೀಡಿಯೋ ಅಷ್ಟೇ ಮಾಡಿದ್ದು, ಅದಾದಮೇಲೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಂಟರುಗಳ ಜೊತೆಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಬೆಂಗಳೂರು ಕಡೆ ಹೊರಟೆ. ನನಗೆ ಕೆಲಸ ಇರೋ ಕಾರಣ ಹಂಗಾಗಿ. ಸೊ ನಮ್ಮ ವೈಫು ಮತ್ತು ಅವರಮ್ಮ ಎಲ್ಲರೂ ನಾಳೆ ಬರ್ತಾರೆ. ನನಗೆ ಅರ್ಜೆಂಟ್ ಇತ್ತು ಅಂತ ನಾನು ಬಂದ್ಬಿಟ್ಟೆ ಒಬ್ಬನೇ. ಊರಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಏರೂರವರು ಅಥವಾ ಕುಣಿಗಲ್ಲವರು ಯಾರಾದರೂ ನನ್ನ ವೀಡಿಯೋನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೊಸದಾಗಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋನು. ಸ್ವಲ್ಪ ವೀಡಿಯೋದಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಮಾತಾಡುವಾಗ ತೊದಲಿಸಿರ್ಬೋದು. ಸೊ ಇವೆಲ್ಲವೂ ಹೊಟ್ಟೆಗೆ ಹಾಕೊಳ್ಳಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಗಳು ಮಾಡಾಕ್ತಾ ಇರ್ತೀನಿ. ಸೊ ಇಷ್ಟಾಗಿತ್ತು ನಮ್ಮ ಅತ್ತೆ ಊರಲ್ಲಿರುವಂಥ ಊರಬ್ಬ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿಂದ ಕೆಲಸಕ್ಕೆ ಹೋಗಬೇಕು, ಅರ್ಜೆಂಟು. ಇನ್ನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಗೊತ್ತಲ್ಲ ನಿಮಗೆ ಟೈಮ್ ಎಷ್ಟಾಗ್ತಾಯಿರ್ತದೆ, ಗಮನ ಆ ಕಡೆ ಹೋಗುತ್ತೆ. ಹಂಗಾಗಿ ಸೊ ಇದೇ ಥರ ಮೋಟೋ ವ್ಲಾಗಿಂಗ್ ಮಾಡಬೇಕು ಅನ್ನೋ ಆಸೆ ಇದೆ. ನಾನು ಮಾಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಐಟಮ್ಗಳನ್ನ ತೊಗೊಬೇಕು. ವೀಡಿಯೋದಲ್ಲಿ ತಪ್ಪಾಗಿ ಮಾತಾಡಿದರೆ ಅಥವಾ ಚೆನ್ನಾಗಿ ಮಾತಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟು ನಾನು ಮಾಡೋ ವೀಡಿಯೋದಲ್ಲಿ ಅದನ್ನು ತಿದ್ಕೊತೀನಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.